ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಬಾಬ್ ಮಾಡೋಣ ಅಂತ ರೆಡಿ ಮಾಡಿದ್ದೀವಿ. ಮುಂದೆ ನೋಡ್ರಿ, ಬಂದು ಚೆನ್ನಾಗಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಸೇರಿಸ್ತೀನಿ ನೋಡಿ. ಚಿಕನ್ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಮಸಾಲೆನ ಎಲ್ಲ ಒಂದು ಬಾಣಲಿಲಿ ಹಾಕಿ ಎಲ್ಲ ಕಲಸಿ ಆಮೇಲೆ ಚಿಕನ್ ಹಾಕಿದ್ರೆ ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಅಂತ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಮೊದಲಿಗೆ 2 ಚಮಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ತುಂಬ ಖಾರ ಇದೆ, ಸಾಕು. ಧನಿಯಾ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಒಂದು 4 ಸ್ಪೂನು. ಉಪ್ಪು ಹಾಕ್ತಾ ಇದ್ದೀನಿ 1 ಸ್ಪೂನು. ರುಚಿ ಎಷ್ಟು ನೋಡ್ಕೊಂಡು ಹಾಕೊಳ್ರಿ. ಸ್ಪೂನ್ ಹಾಕಿದ್ದೀನಿ 1 kgಗೆ. 2 ಮೊಟ್ಟೆ ಒಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 2 ಹಾಕ್ತಾ ಇದ್ದೀನಿ ನೋಡ್ರಿ. 1 2 ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ. ಈ ಥರ ಗಟ್ಟಿ ಚೆನ್ನಾಗಿ ಕಲಸಿಟ್ಕೋಬೇಕು ಮೊದಲೇ. ಇದಕ್ಕೆ ಚಿಕನಿಗೆ ಹಚ್ಚಿದ್ರೆ ಚೆನ್ನಾಗಿ ಹತ್ತತ್ತೆ. ಮೊಟ್ಟೆ ಹಾಕ್ಬೇಕಷ್ಟೇ, ನೀರೇನು ಮಿಕ್ಸ್ ಮಾಡಬಾರ್ದು. ಈಗ ಚಿಕನ್ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಣ. ಚಿಕನ್ ಹಾಕ್ತಾ ಇದ್ದೀನಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಕ್ಲೀನಾಗೆ. ಚೂರು ನೀರಿಲ್ಲ, ಕ್ಲೀನಾಗಿ ಇಟ್ಕೊಂಡಿದ್ವು, ಹಂಗಾಗಿ ನೀರಿರಲ್ಲ. ನೀರೇನು ಹಾಕಬಾರ್ದು, ಅವು ಕಬಾಬಿಗೆ ಚೆನ್ನಾಗಿ ಹತ್ತತ್ತೆ. ನೋಡ್ರಿ, ಈ ಮಸಾಲೆ ಎಲ್ಲ ಹಚ್ಚಿ ಕಲಸಿಟ್ಟಿದ್ದೀವಿ. ಬರೀ ನೀರೇ ಮಿಕ್ಸ್ ಮಾಡಿಲ್ಲ, ಬರೀ ಮೊಟ್ಟೆಯಲ್ಲೇ ಕಲಸಿಟ್ಟಿರೋದು. ಈಗ ಒಂದು 10 ನಿಮಿಷ ನೆನೀಲಿ, ಆಮೇಲೆ ಎಣ್ಣೆಲಿ ಕರಿಬೇಕಾದ್ರೆ ತೋರಿಸ್ತೀನಿ. 10 ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿದೆ, ಮ್ಯಾರಿನೇಟ್ ಆಗಿದೆ. ಈಗ ಹಾಕ್ತಾ ಇದ್ದೀನಿ. ಈಗ ಹಾಕ್ತಾ ಇದ್ದೀನಿ ಕಬಾಬ್ ಚಿಕನ್ ಹಾಕ್ತಾ ಇದ್ದೀನಿ ಎಣ್ಣೆಲಿ. ನೋಡ್ರಿ, ಚೆನ್ನಾಗಿ ಮಸಾಲೆ ಹತ್ತಿದೆ. ಬಿಟ್ಟು ಕರಿಬೇಕು, ಚೆನ್ನಾಗಿರುತ್ತೆ. ಹೀಗೆ ಚಮಚ ಹಾಕ್ಬಾರ್ದು, ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬೇಯಬೇಕು, ಆಮೇಲೆ ಅದೇ ಮೇಲೆ ಬರುತ್ತೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಾಗಿದೆ. ಹಸಿಮೆಣಸಿನಕಾಯಿ, ನಮ್ಮ ಮನೆಯವರಿಗೆ ಹಸಿಮೆಣಸಿನಕಾಯಿ ಇರಲೇಬೇಕು ಕಬಾಬ್ ಜೊತೆಗೆ. ನೋಡಿ, ಕಬಾಬ್ ರೆಡಿಯಾಗಿದೆ, ಸೂಪರ್. ಎಲ್ಲ ಊಟ ಮಾಡ್ತೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.